ರಾಜಕಾರಣದ ಅತಿ ದೊಡ್ಡ ಸುದ್ದಿ ಇದು. ಕನಕೋತ್ಸವ ನೆಪದಲ್ಲಿ ಶಾಸಕರನ್ನ ಗೆಲ್ಲಲು ಡಿಕೆ ರಣತಂತ್ರವನ್ನ ರೂಪಿಸಿದ್ರ. ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ, ಅತಿ ದೊಡ್ಡ ಬೆಳವಣಿಗೆ. ಕನಕೋತ್ಸವ ನೆಪದಲ್ಲಿ ಶಾಸಕರನ್ನ ಗೆಲ್ಲಲು ಡಿಕೆಯ ರಣತಂತ್ರ. ಕನಕಪುರ ಕನಕೋತ್ಸವಕ್ಕೆ 50ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಆಹ್ವಾನವನ್ನ ನೀಡಿದ್ರು. ಕನಕೋತ್ಸವ ವೇದಿಕೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಸನ್ಮಾನ. ಕಳೆದ 2 ದಿನಗಳಿಂದ 36 ಶಾಸಕರಿಗೆ ಸನ್ಮಾನ. ಇಂದು ಕನಕೋತ್ಸವಕ್ಕೆ ಹೋಗಲಿದ್ದಾರೆ 16 ಶಾಸಕರು. ಸದ್ದಿಲ್ಲದೆ ಶಾಸಕರ ಬೆಂಬಲ ಹೆಚ್ಚಿಸಿಕೊಳ್ಳಲು ಡಿಕೆಯ ತಂತ್ರ. ಹಿಂದೆಂದೂ ಕಂಡು ಕೇಳರಿಯದ ರೀತಿ ಕನಕೋತ್ಸವವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಸುದ್ದಿ. ಕನಕೋತ್ಸವ ನೆಪದಲ್ಲಿ ಶಾಸಕರನ್ನ ಗೆಲ್ಲಲು ಡಿಕೆಯ ರಣತಂತ್ರನ ಇದು. ಕನಕಪುರ ಕನಕೋತ್ಸವಕ್ಕೆ 50ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಆಹ್ವಾನವನ್ನ ನೀಡುತ್ತಾರೆ. ಕನಕೋತ್ಸವ ವೇದಿಕೆಯಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಸನ್ಮಾನವನ್ನ ಮಾಡ್ತಾರೆ. ಕಳೆದ 2 ದಿನಗಳಿಂದ 36 ಶಾಸಕರಿಗೆ ಸನ್ಮಾನವನ್ನ ಮಾಡಿದ್ದಾರೆ. ಇಂದು ಕನಕೋತ್ಸವಕ್ಕೆ ಹೋಗಲಿದ್ದಾರೆ 16 ಶಾಸಕರು. ಸದ್ದಿಲ್ಲದೆ ಶಾಸಕರ ಬೆಂಬಲ ಹೆಚ್ಚಿಸಿಕೊಳ್ಳಲು ಡಿಕೆಯ ತಂತ್ರನ ಇದು. ಹಿಂದೆಂದೂ ಕಂಡು ಕೇಳರಿಯದ ರೀತಿ ಕನಕೋತ್ಸವ. ಡಿಕೆಯ ಈ ನಡೆ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿ ಹಾಕ್ತಾ ಇದೆ. ಕನಕೋತ್ಸವದಲ್ಲಿ ಅಂದ್ರೆ ಹಲವಾರು ಶಾಸಕರಿಗೆ ಅಲ್ಲಿ ಆಹ್ವಾನವನ್ನ ಮಾಡ್ತಾರೆ, ಸನ್ಮಾನವನ್ನ ಮಾಡ್ತಾರೆ. ಈಗಾಗಲೇ ನಾವು ಗಮನಿಸಿದ್ವಿ ಡಿಕೆಯ ಬಣ, ಸಿದ್ದರಾಮಯ್ಯ ಬಣ. ಅಂದ್ರೆ ಈ ರಾಜಕೀಯದಲ್ಲಿ ಇದೀಗ ಕುರ್ಚಿಯ ಕಿತ್ತಾಟದಲ್ಲೂ ಸಹಿತ ಡಿಕೆಯ ಬಣ, ಸಿದ್ದರಾಮಯ್ಯ ಅವರ ಬಣದ ಪೈಪೋಟಿಯಲ್ಲಿ ಹೆಚ್ಚಾಗಿದೆ. ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ನಾವು ಅಲ್ಲಿ ಗಮನಿಸಿದ್ರೆ ಹೆಚ್ಚಾಗಿ ಬೆಂಬಲ ಇರುವಂಥದ್ದು. ಹೀಗಾಗಿ ಕನಕೋತ್ಸವದಲ್ಲಿ ಭಾಗಿಯಾದ ಶಾಸಕರು ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಬಿಬಿ ಚಿಮ್ಮಣ್ಣಕಟ್ಟಿ, BR ಪಾಟೀಲ್, ಅನಿಲ್ ಚಿಕ್ಕಮಾದು, ಶಿವಗಂಗಾ ಬಸವರಾಜ್, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಗಣೇಶ್ ಹುಕ್ಕೇರಿ, ಶರತ್ ಬಚ್ಚೇಗೌಡ, ಶಿವಲಿಂಗೇಗೌಡ. ಅಂದ್ರೆ ಕನಕೋತ್ಸವದಲ್ಲಿ ಭಾಗಿಯಾದ ಶಾಸಕರು ಇವರು. ಆಹ್ವಾನವನ್ನ ಮಾಡ್ತಾರೆ, ಕನಕೋತ್ಸವಕ್ಕೆ ಸನ್ಮಾನವನ್ನ ಮಾಡ್ತಾರೆ ಸ್ಟೇಜ್ ಮೇಲೆ. ಇದೆಲ್ಲ ಈ ಒಂದು ನಡೆ ಏನಿದೆ ಡಿಕೆಯ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಡಿಕೆ ಅಷ್ಟು ಈಸಿಯಾಗಿ ರಾಜಕೀಯದಲ್ಲಿ ಇಷ್ಟರ ಮಟ್ಟಿಗೆ ತಮ್ಮ ಒಂದು ಗುರುತನ್ನ ಇಳಿಸ್ಕೊಂಡು, ತಮ್ಮ ಒಂದು ಪಕ್ಷ ನಿಷ್ಠೆ ಆಗಿರ್ಬೋದು, ತಮ್ಮ ಒಂದು ಕರ್ತವ್ಯದ ನಿಷ್ಠೆ ಆಗಿರ್ಬೋದು, ಅದ್ರ ಜೊತೆಗೆ ತಮ್ಮ ರಾಜಕೀಯವಾಗಿ ಕೆಲವೊಂದಿಷ್ಟು ಮೈಂಡ್ ಗೇಮ್ಗಳೇನಿದಾವೆ, ಅಂದ್ರೆ ಕೆಲವೊಂದು ಎಲ್ಲ ಕಡೆನೂ ಚೆಕ್ಮೇಟ್ ಇಡುವಂತ ಕೆಲಸವನ್ನ ಡಿಕೆ ಮಾಡೋದು ರಾಜಕಾರಣದಲ್ಲಿ ಹೆಚ್ಚು. ಸೊ ಹೀಗಾಗಿ ಈ ಡಿಕೆ ಬಣ ಮತ್ತು ಸಿದ್ದರಾಮಯ್ಯ ಬಣದ ಪೈಪೋಟಿ ಇರೋದ್ರಿಂದ ಇದೀಗ ಪಟ್ಟಾಭಿಷೇಕ, ಸಿಎಂ ಪಟ್ಟಾಭಿಷೇಕ ಆಗೋಕೆ ಡಿಕೆಗೆ ಅಲ್ಲಿ ಒಂದಿಷ್ಟು ಇದು ಕೂಡ ಅಡ್ಡವಾಗಿರೋದ್ರಿಂದ ಇದೀಗ ಕನಕೋತ್ಸವ ಸರ್ವಂ ಡಿಕೆ ಶಿವಕುಮಾರ್ ಮಯಂ. ಡಿಕೆ ಹೊಗಳಿಕೆ ವಿಜೃಂಭಣೆಗೆ ಕನಕೋತ್ಸವ ಸಾಕ್ಷಿ. ಕನಕೋತ್ಸವದಲ್ಲಿ ಪಾಲ್ಗೊಂಡವರಿಂದ ಡಿಕೆ ಸಿಎಂ ಜಪ. ಡಿಕೆ ನಮ್ ಬಾಸ್ ಎಂದ ಶಾಸಕ ಪ್ರದೀಪ್ ಈಶ್ವರ್. ಕನಕೋತ್ಸವದಲ್ಲಿ ನಟ ನಟಿಯರ ಜಾತ್ರೆ, ಎಲ್ಲರಿಂದಲೂ ಡಿಕೆ ಸಿಎಂ ಜಪ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದ ಬೆಳವಣಿಗೆ ಇದು. ಅಷ್ಟಕ್ಕೂ ಯಾರೆಲ್ಲ ಶಾಸಕರು ಡಿಕೆ ಕಾರ್ಯಕ್ರಮಕ್ಕೆ ಹೋಗಿದ್ರು ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಕನಕೋತ್ಸವದಲ್ಲಿ ಯಾರೆಲ್ಲ ಶಾಸಕರು ಹೋಗಿದ್ರು? ಕನಕೋತ್ಸವ ಸರ್ವಂ ಡಿಕೆ ಶಿವಕುಮಾರ್. ಕನಕೋತ್ಸವದಲ್ಲಿ ಭಾಗಿಯಾದ ಶಾಸಕರು ಪ್ರದೀಪ್ ಈಶ್ವರ್, ಬಿಬಿ ಚಿಮ್ಮಣ್ಣಕಟ್ಟಿ, ಶರತ್ ಬಚ್ಚೇಗೌಡ, BR ಪಾಟೀಲ್, ಅನಿಲ್ ಚಿಕ್ಕಮಾದು, ಶಿವಗಂಗಾ ಬಸವರಾಜ್, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಗಣೇಶ್ ಹುಕ್ಕೇರಿ ಇವರೆಲ್ಲರೂ ಕೂಡ ಕನಕೋತ್ಸವದಲ್ಲಿ ಭಾಗಿಯಾಗಿದ್ರು. ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ. ಕನಕೋತ್ಸವದಲ್ಲಿ ಭಾಗಿಯಾದ ಶಾಸಕರು ಇನ್ನು ಪ್ರದೀಪ್ ಈಶ್ವರ್. ಇದೀಗ ಪ್ರದೀಪ್ ಈಶ್ವರ್ ಸಹಿತ ಡಿಕೆ ಜಪ ಮಾಡ್ತಾ ಇದ್ದಾರೆ. ನಮ್ಮ ಬಾಸ್, ನಮ್ಮ ಸಾಹೇಬ್ರು ಅಂತ ಡಿಕೆ ಜಪವನ್ನ ಮಾಡ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಸಹಿತ. ಸೊ ಹೀಗಾಗಿ ಕನಕೋತ್ಸವದಲ್ಲಿ ಭಾಗಿಯಾದ ಶಾಸಕರು ಸಹಿತ ಇದೀಗ ಡಿಕೆನೇ ಸಿಎಂ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನ ಆಡಿರುವಂಥದ್ದು. ಹೀಗಾಗಿ ಡಿಕೆ ಅನ್ನುವಂಥ ಜಪ ಸಹಿತ ಇದೀಗ ಹೆಚ್ಚಾಗಿದೆ. ಹಾಗಾದ್ರೆ ಕನಕೋತ್ಸವದಲ್ಲಿ ಭಾಗಿಯಾದಂಥ ಶಾಸಕರಿಗೆ ಅಲ್ಲಿ ಆಹ್ವಾನವನ್ನ ಮಾಡ್ತಾರೆ, ಸನ್ಮಾನವನ್ನ ಮಾಡ್ತಾರೆ. ಇದೀಗ ಸದ್ಯ 50 ಶಾಸಕರನ್ನ ಅಲ್ಲಿ ಆಹ್ವಾನ ಮಾಡಿ ಸನ್ಮಾನ ಮಾಡಿರುವಂಥದ್ದು. ಅದಾದ ಬಳಿಕ
ಮತ್ತಷ್ಟು ಶಾಸಕರನ್ನ ಸೆಳೆಯುವಂತ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಇದೀಗ ಕುರ್ಚಿ ಫೈಟ್ಗೆ ಇದೀಗ ಶಾಸಕರ ಬೆಂಬಲ ಎಷ್ಟು ಮುಖ್ಯ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ಗೆ ಈಗಾಗಲೇ ಅರಿವಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ನನಗೆ ಯಾರು ಬೇಕಾಗಿಲ್ಲ ರೀ, ಇಲ್ಲಿ ಯಾರಿಗೆ ಬೆಂಬಲವನ್ನ ಕೊಡ್ತಾರೆ, ಎಲ್ಲರೂ ಕೂಡ ಒಂದೇ, ನಾವು ಎಲ್ರಿಗೂ ಬೆಂಬಲವನ್ನ ಕೊಡ್ತಾರೆ ಅನ್ನುವಂಥ ಮಾತನ್ನ ಪ್ರತಿ ಸಾದಿನೂ ಡಿ ಕೆ ಹೇಳ್ತಾ ಬರ್ತಾ ಇದ್ರು. ನಮಗೆಲ್ಲ ಹೈಕಮಾಂಡ್ ಮುಖ್ಯ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನ ಡಿ ಕೆ ಹೇಳ್ತಾ ಬರ್ತಿದ್ರು. ಆದ್ರೆ ಇದೀಗ ಅವ್ರಿಗೂ ಕೂಡ ಅರಿವಾಗಿದೆ ಅನಿಸುತ್ತೆ, ಶಾಸಕರ ಬೆಂಬಲ ತುಂಬಾ ಮುಖ್ಯ ಅನ್ನುವಂಥದ್ದು.